ಸರ್ ಟೋಲ್ ಕಟ್ಟಬೇಡಿ ಅಂತ ಹೇಳ್ತಿರೋದು ಸ್ನೇಹಿತರಾಗ ಅಥವಾ ರಾಜಕೀಯವಾಗ ಸರ್? ಈಗ ನಮ್ಮ ಸ್ಥಳೀಯ ಶಾಸಕರನ್ನ ಕೂರಿಸ್ಕೊಂಡು ನಾನು ಸ್ವರೂಪ್ ಅವ್ರು ಚೆನ್ನಾಗಿದ್ದೀವಿ ಅಂತ MP ಅವ್ರು ಹೇಳಿದ್ರು. ಅವಾಗ ಈ ಪ್ರಾಮುಖ್ಯತೆ ಕೊಡೋದಿಲ್ಲ. ಅವರು ಒಟ್ಟಿಗೆ ಗಣಪತಿಲಿ ಕೈ ಇಟ್ಕೊಂಡು ಓಡಾಡ್ತಾರೆ, ಮಾತಾಡೋದಿಲ್ಲ. ಪ್ರೀತಮ್ ಗೌಡ ಕೂತ್ರು ಸುದ್ದಿ, ನಿಂತರು ಸುದ್ದಿ, ನಾನು ಬರಲಿಲ್ಲ ಅಂದ್ರೂ ಸುದ್ದಿ. ಅದು ಪ್ರೀತಮ್ ಗೌಡನ ಶಕ್ತಿ, ಹಂಗಾಗಿ ಏನು ಮಾಡೋಕ್ಕಲ್ಲ. ಇರಲಿ ಬನ್ನಿ ನೋಡೋಣ. ಡೈಲಿ ಜಗಳ ಮಾಡ್ತಿದ್ದಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಿದ್ದಾರೆ. ನನಗೆ ಅದರ ಟೆಕ್ನಿಕಾಲಿಟಿ ಗೊತ್ತಿಲ್ಲ. ವಿಚಾರವನ್ನು ತಿಳ್ಕೊಂಡು ಮಾತಾಡೋಂಥ ಕೆಲಸವನ್ನು ಮಾಡ್ತೀನಿ. ನೈಸ್ ರೋಡ್ ಬಗ್ಗೆ ನಂಗೆ ಮಾಹಿತಿ ಕಡಿಮೆ. ನಾವು ಹಾಸನ ಈ ಭಾಗದಿಂದ ಇರೋದ್ರಿಂದ ಆ ಭಾಗದಲ್ಲಿ ವಿಚಾರ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಅಂದರೆ ಅದರಲ್ಲಿ ಏನಾದ್ರು ಸತ್ಯಾಸತ್ಯತೆ ಇರುತ್ತೆ. ಆ ವಿಚಾರದ ಬಗ್ಗೆ ಮಾತನಾಡೋಷ್ಟು ವಿಚಾರಗಳು ನನಗೆ ಗೊತ್ತಿಲ್ಲ. ಸರ್, ಈಗ ಆದಾಯಕ್ಕೆ ಹೆಚ್ಚು ಆದಾಯ ಅಂತೇಳಿ ಜನಪ್ರತಿನಿಧಿ ನಾಳೆ ಒಬ್ಬ ವಕೀಲರು ದೂರನ್ನು ಕೊಟ್ಟಿದ್ದಾರೆ ಸರ್. ಅದು FIR ಮಾಡಿಬಿಟ್ಟು ಲೋಕಾಯುಕ್ತ SP ಅವರು ತನಿಖೆ ಮಾಡಬೇಕಂತ ಒಂದು ಆದೇಶ ಆಗಿದೆ. ದೇಶದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಎಲ್ಲ ರೀತಿಯ ಸಹಕಾರವನ್ನು ಅವ್ರು ಏನು ವಿಚಾರವನ್ನು ಕೇಳ್ತಾರೆ ಅದು ಕೊಡೋ ಅಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಅದನ್ನು ಮಾಡೋ ಅಂಥ ಕೆಲಸವನ್ನು ಮಾಡೋಣ. ಶಿವಲಿಂಗೇಗೌಡರು ಸಚಿವರಾಗಿದ್ದಾರೆ, ನೀವು ನಿರೀಕ್ಷೆ ಏನಿದೆ? ಏನನ್ನಾಗಬೇಕಿಲ್ಲ ಅಭಿವೃದ್ಧಿ? ಹಾಸನ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಸಚಿವರಾಗಿರೋ ಕಾರಣಕ್ಕೆ ಶಿವಲಿಂಗೇಗೌಡರಿಗೆ ಹೆಚ್ಚು ಶಕ್ತಿ ಸಿಕ್ಕಿದೆ. ಇನ್ನಷ್ಟು ಜನಪರವಾದ ಕೆಲಸ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಅವರು ಸಾಕಾರಗೊಳಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹವನ್ನು ಪಡಿಸ್ತೀನಿ. ಸರ್, ಊರಿನಿಂದ ಏನಾರು ರಾಜಕೀಯ ಆ ಥರದ್ದು ಏನಿದೆ ಸರ್? ಏನಾರು ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ ಸರ್? ಈಗ ನೋಡಿ, ಎಲ್ಲದಕ್ಕೂ ರಾಜಕಾರಣವನ್ನು ಎಳ್ತಾರೋ ಅಂಥ ಕೆಲಸವನ್ನು ಮಾಡಲ್ಲ. ನಾನು ಪ್ರಾಮಾಣಿಕವಾಗಿದ್ದರೆ ಬೇರೆದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಾನು ಬೇಸಿಕಲಿಯೇ ಬಿಸ್ನೆಸ್ ಮ್ಯಾನು, ಆಮೇಲೆ ರಾಜಕಾರಣಕ್ಕೆ ಬಂದಿರೋಂಥದ್ದು. ನಮ್ಮ ಬಿಸ್ನೆಸ್ಸಲ್ಲಿ ಮಾಡಬೇಕಾದ್ರೆ ಗೊತ್ತಿರೋದಿಲ್ಲ, ಪ್ರೀತಮ್ ಗೌಡರು ಹಿನ್ನೆಲೆ ಗೊತ್ತಿರಲ್ಲ. ಹಾಗಾಗಿ ಕೆಲವರಿಗೆ ಸಂದೇಹಗಳಿರುತ್ತೆ, ಆ ಸಂದೇಹವನ್ನು ಬಗೆಹರಿಸ್ಕೊಳ್ತಾರೆ ಈ ಎಲ್ಲಾದರೂ ವಿಚಾರಗಳ ಮೂಲಕ. ನಾವು ಪ್ರಾಮಾಣಿಕವಾಗಿದ್ದರೆ ಯಾವುದಕ್ಕೂ ಜೊತೆಗಿಡಬಾರ್ದು ಮತ್ತು ಎಲ್ಲದಕ್ಕೂ ರಾಜಕಾರಣವನ್ನು ತಂದೆಳಿಬಾರ್ದು. ಏನೇನಾಗುತ್ತೆ ಕಾನೂನು ಪ್ರಕಾರ ಅದಕ್ಕೆ ನಮ್ಮ ಸಹಕಾರವನ್ನು ಕೊಡೋದಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಒಳಪಟ್ಟಂತೆ ಹಾಸನ ನಗರದಲ್ಲಿ ಫ್ಲೈಓವರ್ ಇನ್ನೂ ಸಹ ಆಗಲಿಲ್ಲ ಸರ್. ಆಗ ಜನವರಿಗೆ MP ವಿಸಿಟ್ ಮಾಡಿದ್ರು, ಆಗಸ್ಟ್ಗೆ ಆಗುತ್ತೆ ಅಂತ. ಈಗ ಆಗಸ್ಟ್ ಮುಗಿದಿದೆ, ಇನ್ನೂ ಏನು ಸದ್ಯಕ್ಕೆ ಆಗಂಗೆ ಕಾಣ್ತಿಲ್ಲ ಸರ್ ಹಾಸನ ವಿಧಾನಸಭಾ ಕ್ಷೇತ್ರ. ಎಲ್ಲ ನೀವೇ ಹೇಳ್ತಾ ಇದ್ರಿ, ಹಾಗಾಗಿ ನಾನು ಇನ್ನೇನು ಹೇಳಂಗಿಲ್ಲ. ನನಗೆ ಶಕ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಮಾಡೋವಂಥ ಕೆಲಸವನ್ನು ಮಾಡ್ತೀನಿ. ಆ ದಿನ ಬೇಗ ಬರಲಿ ಅಂತೇಳಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಪ್ರೀತಮ್ ಕೆಲಸಗಾರ ಅನ್ನೋದಿದೆ. ಅದು ನನಗೆ ಅವಕಾಶ ಕೊಡ್ತಾರೆ ಶೀಘ್ರದಲ್ಲಿ ಅನ್ನೋ ನಂಬಿಕೆಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಪ್ರಕಾರ ಕೆಲಸ ಮಾಡ್ತೀನಿ. ಈಗ ಗ್ರಾಮ ಪಂಚಾಯತಿ ಮೀಸಲಾತಿಲಿ DC ಅವರು ಏಕಾಏಕಿ ತೀರ್ಮಾನ ಮಾಡೋರು ಅಂತ ನೆನ್ನೆ JDS ನಾಯಕರು ಎಲ್ಲ ಸೇರಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸರ್. ಪ್ರತಿಭಟನೆ ಸಹ ಮಾಡ್ತೀವಿ ಅಂತ ನೀವು ಗಮನಿಸಿದ್ರೆ ಸರ್? ನಿಮ್ಮ ಗಮನಕ್ಕಿದೆ ಸರ್? ಯಾರಿಗೆ ಅನುಕೂಲ ಆಗಿರುತ್ತೆ ಅವ್ರಿಗೆ ಸರಿ ಇದೆ ಅನಿಸುತ್ತೆ, ಯಾರಿಗೆ ಅನಾನುಕೂಲ ಆಗಿರುತ್ತೆ ಅವ್ರಿಗೆ ಸಮಸ್ಯೆ ಇದೆ ಅನಿಸುತ್ತೆ. ನನ್ನೂ ಒಳಪಡಿಸಿ ಎಲ್ಲ ರಾಜಕಾರಣಿಗಳಿಗೂ ಅದೇನೇನೆ. ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಂಥದ್ದಿಲ್ಲ. ಯಾರೇ ಇದ್ರೂ ಕೂಡ ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಬರೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಸರ್. ಆ ಥರದ್ದೇನೋ ನಿಮ್ಗೆ ಲೋಪದೋಷ ನೀವೇನಾದ್ರು ಗಮನಿಸಿಲ್ಲ? ಲೋಪದೋಷ ಇದ್ರೆ ಕಾನೂನಿದೆ, ಕೋರ್ಟಿಗೆ ಹೋದ್ರೆ 1 ನಿಮಿಷಕ್ಕೆ ಸ್ಟೇ ಸಿಗುತ್ತೆ. ಕಾನೂನು ಪ್ರಕಾರ ಮಾಡಿದ್ರೆ ನಾವೇನು ಮಾಡಲಿಕ್ಕಲ್ಲ. ಕಾನೂನು ಪ್ರಕಾರ ಇಲ್ಲ ಅಂತೇಳಿ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಂಥ ಮುಕ್ತ ಅವಕಾಶ ಇರುತ್ತೆ, ಅದರಲ್ಲಿ ಸ್ಟೇ ಸಿಗುತ್ತೆ. DC ವಿರುದ್ಧನೇ JDS ನಾಯಕರು ಆರೋಪ ಮಾಡ್ತಾರೆ ಸರ್. ಅಲ್ಲ, ಆರೋಪಕ್ಕೆ ನಾನು JDS ವಕ್ತಾರನಾಗ್ಲಿಕ್ಕೆ ತಯಾರಿಲ್ಲ. ಅವ್ರ ಸಮಸ್ಯೆ ಇದೆ, ಅವ್ರು ಹೇಳ್ಕೊಂಡಿರ್ತಾರೆ. ನಾವು ರಾಜಕಾರಣದಲ್ಲಿ ಯಾವ ಅವಕಾಶ ಸಿಗುತ್ತೆ ಅದಕ್ಕೆ ಚುನಾವಣೆ ಮಾಡಬೇಕು. ಚುನಾವಣೆನೇ ಇಲ್ಲ ಅಂದರೆ ನಾವು ವಿರೋಧ ಮಾಡ್ಬೋದು. ಚುನಾವಣೆ ಬಂದು ಯಾವುದು ಕೆಟಗರಿ ಚೇಂಜ್ ಆಗಿರುತ್ತೆ ಅಂದರೆ ಯಾವ ಕೆಟಗರಿ ಇರುತ್ತೆ ಅದರಲ್ಲಿ ನಿಮ್ಮ ಬೆಂಬಲಿತ ಅಭ್ಯರ್ಥಿನಲ್ಲಿ ಚುನಾವಣೆಯನ್ನು ಮಾಡಿಸ್ಬೇಕು. ಸರ್, ಈಗ ಪ್ರೀತಮ್ ಗೌಡರು MP ಅವ್ರ ಜೊತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದಾರೆ.